ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ. ನಿಮಗೇನು ಶಕ್ತಿ ಯೋಜನೆಯಡಿ ಒಂದು ಉಪಯುಕ್ತ ಮಾಹಿತಿ ಬಂದಿದೆ. ಆಮೇಲೆ KSRTC BMTC ಬಸ್ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಇದೆ. ಆಮೇಲೆ ನಿಮ್ಮ ಹತ್ರ ಮೊಬೈಲ್ಗಳಿದೆ, ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೂ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೆ ಪಿಂಚಣಿ ಯೋಜನೆ ಹಣ, ಡಿಸೆಂಬರ್ ತಿಂಗಳ ಪಿಂಚಣಿ ಯೋಜನೆ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಂಪಾರ್ಟೆಂಟ್ ಮಾಹಿತಿ ಇದೆ. ಒಂದೇ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಬೇಕಾಗಿರುವಂಥ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಒಂದು KSRTC BMTC ಬಸ್ಗೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಏನಪ್ಪ ಅಂದರೆ, ಕಳೆದ ಕೆಲವು ದಿನಗಳಿಂದ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಡ್ತಾ ಇದ್ದರು ಸಾರಿಗೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು. ಈಗ ಸುಮಾರು ವರ್ಷಗಳಿಂದ ನಾವು ಬಸ್ ದರ ಏರಿಕೆ ಮಾಡಿಲ್ಲ, ಹಾಗಾಗಿ ನಾವು KSRTC ಮತ್ತು BMTC 4 ನಿಗಮಗಳ ಬಸ್ ದರವನ್ನು 15% ಏರಿಕೆ ಮಾಡಿದ್ದಾರೆ. 15% ಅಂದರೆ ನೀವು 100 ರೂಪಾಯಿ ನಿಮಗೆ ಬಸ್ ಪ್ರೈಸ್ ಆಗ್ತಾಯಿತ್ತು ಅಂದರೆ 115 ರೂಪಾಯಿ ನೀವು ಇನ್ಮೇಲೆ ಬಸ್ ಪ್ರೈಸನ್ನು ಕೊಡಬೇಕಾಗತ್ತೆ. ಯಾರು ಮಹಿಳೆಯರನ್ನು ಹೊರತುಪಡಿಸಿ ಯಾರ್ಯಾರು ಇರ್ತಾರೆ ಬಸ್ ಸಂಚಾರ ಮಾಡೋರು, ಗಂಡಸರಾಗಿರ್ಬೋದು ಅಥವಾ ಕೆಲವೊಂದು ಮಹಿಳೆಯರು ನಮಗೆ ಉಚಿತ ಬಸ್ ಬೇಡ, ನಾವು ಹಾಗೆ ಓಡಾಡ್ತೀವಿ, ಉಚಿತ ಬಸ್ ಬೇಡ ಅಂಥೇಳಿ ಯಾರ್ಯಾರು ಓಡಾಡ್ತಿದ್ದಾರೆ ಅಂಥ ಮಹಿಳೆಯರಿಗೂ ಸಹ ಇದು ಒಂದು ಹೊರೆ ಆಗುತ್ತೆ. ಬಸ್ ದರ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ಜನರಿಗೆ ಇದೊಂದು ಹೊಡೆತ ಅಂತಲೇ ಹೇಳ್ಬೋದು, ಓಕೆನಾ. ಬಟ್ ಈಗ ಸರ್ಕಾರ ಹೇಳುವಂಥದ್ದು ಕಳೆದ ಗೌರ್ಮೆಂಟ್ ಇದ್ದಾಗಲೇ ನಮಗೆ ಸಾಲ ಹೊರಿಸ್ಬಿಟ್ಟಿದ್ರು, ಅದನ್ನು ನಾವು ತಪ್ಪಿಸ್ಕೊಳ್ಳೇಬೇಕಾಗಿತ್ತು. ಏನು ಮಾಡೋಂಗಿಲ್ಲ, ಅನಿವಾರ್ಯತೆಯಿಂದ ಕಳೆದ 5 ವರ್ಷದ ಹಿಂದೆ 2020ರಲ್ಲಿ ಹೆಚ್ಚಿಗೆ ಆಗಿತ್ತು, ಅದು ಬಿಟ್ಟರೆ 2014ರಲ್ಲಿ ಹೆಚ್ಚಿಗೆ ಆಗಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಸಂಬಳ ತಗೊಳ್ಳೋದು ಎಲ್ಲದೂ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಬೆಲೆ ಏರಿಕೆಯನ್ನು ಒಂದು ಕಡೆ ಜಾಸ್ತಿ ಮಾಡಿ, ಇನ್ನೂ ಗಂಡಸರಿಗೆ ಜಾಸ್ತಿ ಮಾಡಿ ಹೆಂಗಸರಿಗೆ ಫ್ರೀ ಕೊಟ್ಟು ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ಜನರಿಗೆ ಲಾಭ ಆಗಲ್ಲ, ಓಕೆನಾ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಾ ಅವರಿಗೆ KYC ಮಾಡ್ಕೊಳ್ಳಿಕ್ಕೆ ಡಿಸೆಂಬರ್ 31, 2024 ಲಾಸ್ಟ್ ಡೇಟ್ ಇತ್ತು, ಓಕೆನಾ. ರೇಷನ್ ಕಾರ್ಡ್ನಲ್ಲಿ KYC ಮಾಡ್ಕೊಳ್ಳಿಕ್ಕೆ ನಿಮಗೆ ಸಹಜವಾಗಿ ಅನಿಸ್ಬೋದು, ರೇಷನ್ ಕಾರ್ಡ್ನಲ್ಲಿ KYC ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯ ಸದಸ್ಯರ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗುವುದಕ್ಕೆ ನಾವು KYC ಅಂತ ಕರಿತೀವಿ, ಓಕೆನಾ. ಆ ರೀತಿ ನೀವು ಮಾಡದೇ ಇದ್ದರೆ ನಿಮಗೆ ಇನ್ನೂ ಕೂಡ ಡಿಸೆಂಬರ್ 31, 2024 ಲಾಸ್ಟ್ ಡೇಟ್ ಇತ್ತು. ಬಟ್ ಆದರೆ ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇನ್ನೂ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇಲ್ಲ KYC ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಯಾಕೆಂದರೆ ಫೆಬ್ರವರಿ 2025ವರೆಗೂ ಕೂಡ ನೀವು ಕೂಡ ಗೂಗಲ್ ಮಾಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ KYC ಲಾಸ್ಟ್ ಡೇಟ್ ಅಂತ ಸರ್ಚ್ ಮಾಡಿ, ನಿಮಗೆ ಲಾಸ್ಟ್ ಡೇಟ್ ಆಫ್ ಕಂಪ್ಲೀಟ್ KYC ರೇಷನ್ ಕಾರ್ಡ್ ಈಸ್ ಫೆಬ್ರವರಿ 2025, 2025 ಫೆಬ್ರವರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಡೆಡ್ಲೈನ್ ವಾಸ್ ಪ್ರೀವಿಯಸ್ಲಿ ಸೆಟ್ ಆಸ್ ಡಿಸೆಂಬರ್ 31, 2024. ಅಂದರೆ ಕಳೆದ ಬಾರಿ ನಿಮಗೆ ಡಿಸೆಂಬರ್ 31, 2024 ಲಾಸ್ಟ್ ಡೇಟ್ ಕೊಟ್ಟಿದ್ದರು, ಓಕೆನಾ. KYCಯನ್ನು ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸು. ಯಾರ್ಯಾರು KYC ಮಾಡಿಸಿಲ್ಲ, ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಲ್ಲಿ ಮಾಡಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಓಕೆನಾ. ನಿಮ್ಮ ಹತ್ರ ಮೊಬೈಲ್ ಇದ್ದರೆ, ಮೊಬೈಲ್ ನೀವು ಯೂಸ್ ಮಾಡ್ತಾ ಇದ್ದರೆ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ, ಕಳೆದ ಬಾರಿ ಸಹ ನಿಮಗೆ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು ತಮ್ಮ ಪ್ರೈಸನ್ನು ಹೈಕ್ ಮಾಡಿದ್ದಾರೆ. 8-10% ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಈಗ ನಿಮಗೆ ಯಾರು 3 ತಿಂಗಳಿಗೆ 2 ತಿಂಗಳಿಗೆ ರೀಚಾರ್ಜ್ ಮಾಡೋರು 480 ಇರೋದು 580 ಆಗಿದೆ, 579 ಆಗಿದೆ. 479 ಇರೋದು 579 ಆಗಿದೆ. 700 ಚಿಲ್ಲರೆ ಇರೋದು 800 ಚಿಲ್ಲರೆ ಆಗಿದೆ. ಅದರ ಜೊತೆಯಲ್ಲಿ ಈಗ ಕೆಲವೊಂದು ಜನರು ಏನು ಮಾಡ್ತಾರೆ ಅಂದರೆ, ಕೆಲವರು ಬಡವರು ಸ್ಮಾರ್ಟ್ಫೋನ್ ಯೂಸ್ ಮಾಡಲ್ಲ, ಬರೀ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅವರಿಗೆ ಬರೀ ಅನ್ಲಿಮಿಟೆಡ್ ಕಾಲ್ ಮಾತ್ರ ಅವ್ರು ಯೂಸ್ ಮಾಡ್ತಾರೆ, ಯಾವುದೇ ರೀತಿ ಡಾಟಾ ಯೂಸ್ ಮಾಡಲ್ಲ, ಓಕೆನಾ. ಡಾಟಾ ಯೂಸ್ ಮಾಡದೇ ಇರೋರಿಗೆ, ಬರೀ ಫೋನ್ ಮಾಡಲಿಕ್ಕೆ ಮತ್ತು SMS ಮಾಡಲಿಕ್ಕೆ ಯೂಸ್ ಮಾಡೋರಿಗೆ, ಅವರು ಕೂಡ ಹೈಯರ್ ಪ್ಲ್ಯಾನನ್ನು ರೀಚಾರ್ಜ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಅವರಿಗೆ ಮಿನಿಮಮ್ ತಿಂಗಳಿಗೆ 200 ರೂಪಾಯಿ ರೀಚಾರ್ಜ್ ಮಾಡಬೇಕಾಗತ್ತೆ. ಅವಾಗೆಲ್ಲ ಬರೀ 100 ರೂಪಾಯಿ ಇತ್ತು, ಆಮೇಲೆ 150 ಆಯಿತು, ಈಗ 200 ಆಗಿದೆ. ಪ್ರತಿ ತಿಂಗಳು 200 ರೂಪಾಯಿ ಕರೆನ್ಸಿ ಹಾಕೋದು ಕಷ್ಟ ಆಗುತ್ತೆ ಅಂತ ಹೇಳಿ ಟ್ರೈನ್ ಅವರು, ಓಕೆನಾ,
ಟ್ರೈನವರು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇವರು ನಿಮಗೆ ಇದೇ ಜನವರಿ 23, 2025ರಿಂದ ಅವರಿಗೆ ಆದ ಒಂದು ಕಡಿಮೆ ಬೆಲೆಯ ಹೊಸ ದರವನ್ನು ನಿಗದಿ ಮಾಡಲಿಕ್ಕೆ ಟೆಲಿಕಾಂ ಕಂಪನಿಗಳಿಗೆ ಆದೇಶವನ್ನು ಟ್ರೈನವರು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಕೂಡ ರೀಚಾರ್ಜಸ್ಗಳನ್ನು ಮಾಡ್ತಾ ಇರ್ತೀವಿ. ಯಾಕೆಂದರೆ 250ಕ್ಕೆ ಜಿಯೋದಲ್ಲಿ ನಿಮಗೆ 1 GB ಡೈಲಿ 28 ದಿನಕ್ಕಿರುತ್ತೆ. 250 ರೂಪಾಯಿ ಏರ್ಟೆಲಲ್ಲಿ 1 GB ಡೈಲಿ 24 ದಿನ ಇರುತ್ತೆ. ಅದೇ ರೀತಿ 200 ರೂಪಾಯಿ ಕೀಪ್ಯಾಡ್ನವರು ರೀಚಾರ್ಜ್ ಮಾಡಬೇಕಾಗಿರುತ್ತೆ 28 ದಿನಕ್ಕೆ. ಓಕೆನಾ? ಹಾಗಾಗಿ ಅವರಿಗೆ ಕಡಿಮೆ ದರದಲ್ಲಿ ನಿಮಗೆ ನೀವೇನಾದರೂ ಒಂದು ಸ್ಮಾರ್ಟ್ಫೋನು, ಒಂದು ಕೀಪ್ಯಾಡು ಈ ರೀತಿ ಇಟ್ಕೊಂಡು ಯೂಸ್ ಮಾಡೋರು ಇರ್ತಾರೆ. ನಮ್ಮ ವೀಕ್ಷಕರಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರಾ? ಕೀಪ್ಯಾಡ್ ಫೋನನ್ನು ಯೂಸ್ ಮಾಡ್ತೀರಾ ಅಥವಾ ಸ್ಮಾರ್ಟ್ಫೋನ್ ಜೊತೆಗೆ ಕೀಪ್ಯಾಡನ್ನು ಯೂಸ್ ಮಾಡ್ತೀರೋ ಅಥವಾ ಬರೀ ಕೀಪ್ಯಾಡನ್ನು ಯೂಸ್ ಮಾಡ್ತೀರಾ? ನಿಮಗೆ ಅನುಕೂಲ ಆಗುತ್ತಾ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಓಕೆನಾ? ಇದಾಯಿತು. ಆಮೇಲೆ ಯಾರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಿಗೆ ಸಂಬಂಧಪಟ್ಟಾಗೆ ವಿಡ್ರಾವಲ್ ಮೊದಲೆಲ್ಲ ಹೇಗಿತ್ತು ಅಂದರೆ ಒಂದು ಫಾರಮ್ ಫಿಲಪ್ ಮಾಡಿಬಿಟ್ಟು ಅದನ್ನ ಫಿಸಿಕಲಿ ಕಳಿಸಿ ಅಲ್ಲಿಂದ ನಿಮಗೆ EPFO ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನಿಂದ ನೀವೊಂದು ಚೆಕ್ಕನ್ನು ರಿಸೀವ್ ಮಾಡಿ ಆ ಚೆಕ್ಕನ್ನು ಕಲೆಕ್ಷನ್ಗೆ ಹಾಕಿ ಆಮೇಲೆ ತೊಗೋಬೋದಾಗಿತ್ತು. ಓಕೆನಾ? ಬಟ್ ಆಮೇಲೆ ಏನಾಯಿತು, ಆನ್ಲೈನಲ್ಲೇ ನೀವು ಅಪ್ಲೈ ಮಾಡಿ ನೀವು ಬ್ಯಾಂಕ್ ಡೀಟೇಲ್ಸನ್ನು ನೀವು ಜಸ್ಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು, 1 ವಾರದಲ್ಲಿ ನಿಮ್ಮ ಅಕೌಂಟಿಗೆ PF ಅಮೌಂಟು ಜಮಾ ಆಗ್ತಾಯಿತ್ತು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ 2025ರಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನಿಮಗೆ ATM ಕೊಡ್ತಾರಂತೆ. ನೀವು ಕೂಡ ಮಾಮೂಲಿ ATMನಲ್ಲೇ ನಿಮ್ಮ PF ಅಮೌಂಟನ್ನು ವಿಡ್ರಾವಲ್ ಮಾಡ್ಬೋದು. ಎಲಿಜಿಬಿಲಿಟಿ ಇರೋವಂಥವ್ರು ನಿಮ್ಮ PF ಅಮೌಂಟನ್ನು ATMಲ್ಲೇ ವಿಡ್ರಾವಲನ್ನು ಮಾಡ್ಕೋಬೋದು. ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸು, ಒಳ್ಳೆಯ ಬೆಳವಣಿಗೆ. ಈ ರೀತಿ ಬೆಳವಣಿಗೆಗಳು ಆಗೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಓಕೆನಾ? ಹಾಗಾಗಿ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಪಿಂಚಣಿ ಯೋಜನೆಗೆ ಯಾರ್ಯಾರು ಕಾಯ್ತಾ ಇದ್ದೀರಾ? ಈಗ ನಿಮಗೆ ನವಂಬರ್ವರೆಗೂ ಪಿಂಚಣಿ ಹಣ ಬಂದಿದೆ. ಅಂಗವಿಕಲರ ವೇತನ ಡಿಸೆಂಬರ್ದು ಬಂದಿದೆ. ಬಟ್ ಬೇರೆ ಏನೇನಿದೆ, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಬಂದಿದೆ. ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಇವೆಲ್ಲವೂ ಸಹ ಡಿಸೆಂಬರ್ ತಿಂಗಳದ್ದು ಇನ್ನೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ. ಸಾಕಷ್ಟು ಜನ ಕಮೆಂಟ್ ಮಾಡೋ ಮೂಲಕ ಕೇಳ್ತಾ ಇದ್ದೀರಾ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂಥೇಳಿ. ಈಗ ಆಲ್ರೆಡಿ ಜನವರಿ 3ನೇ ತಾರೀಕು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ. ಹಾಗಾಗಿ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇರೋರಿಗೆ ಖಂಡಿತವಾಗ್ಲೂ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಆದಷ್ಟು ಬೇಗ ಸರ್ಕಾರ ಹಾಕಬೇಕು. ಜನವರಿ 10 ಒಳಗಡೆನೇ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಅಂದರೆ ನಿಮಗೆ ಜನವರಿ 5ನೇ ತಾರೀಕು ಅಥವಾ 6ನೇ ತಾರೀಕು ಈ ರೀತಿಯಾಗಿ ಇನ್ನೊಂದು 2-3 ದಿನದಲ್ಲಿ ಪಿಂಚಣಿ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ನಿಮಗೆ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಯಾರಿಗಾದರೂ ಹಣ ಬಿಡುಗಡೆ ಆದರೆ ನಿಮ್ಗೆ ಯಾವುದೇ ಪಿಂಚಣಿ ಆಗಿರ್ಬೋದು, ರೈತ ವಿಧವಾ ವೇತನ ಆಗಿರ್ಬೋದು ಅಥವಾ ಮನಸ್ವಿನಿ ವೇತನ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು, ಯಾವುದೇ ಪಿಂಚಣಿ ಹಣ ನಿಮಗೆ ಬಂದರೆ ನಮಗೆ ನಿಮ್ಮ ಮೆಸೇಜನ್ನು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ಪಿಂಚಣಿಯ ಬಾಕಿ ಕಂತುಗಳು ಬಂದಿಲ್ಲ ಅಂದರೆ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ದಯವಿಟ್ಟು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ವೀಕ್ಷಣೆಯನ್ನು ಮಾಡಿ. ಓಕೆನಾ? ಹಾಗಾಗಿ ಇನ್ನು ಅನ್ನಭಾಗ್ಯ ಹಣ ಮಾತ್ರ ಇನ್ನೂ 3 ತಿಂಗಳ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಹಣ ಇನ್ನೂ 16ನೇ ಕಂತು ಬಿಡುಗಡೆ ಆಗಿಲ್ಲ. ನವಂಬರ್ ತಿಂಗಳ ಹಣ ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಜನವರಿ 10 ಅಥವಾ ಜನವರಿ 10ರ ನಂತರ ಬಿಡುಗಡೆ ಆಗುವ ಬಗ್ಗೆ ಮಾಹಿತಿ ಇದೆ. 16ನೇ ಕಂತು ಅನ್ನಭಾಗ್ಯ ಹಣನೂ ಅಷ್ಟೇ ಜನವರಿ 15ರ ಒಳಗಡೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು ಮತ್ತು ಅನ್ನಭಾಗ್ಯ ಯೋಜನೆಯ ಬಾಕಿ ಕಂತುಗಳು ಜನವರಿ 15ರ ಒಳಗಡೆ ಬಿಡುಗಡೆ ಆಗುತ್ತೆ. 10ರ ಒಳಗಡೆ ಪೆನ್ಷನ್ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕಿರುವಂಥ ಮಾಹಿತಿ. ಓಕೆನಾ? ಮಾಹಿತಿ ಉಪಯುಕ್ತ ಅನಿಸಿದರೆ ಎಲ್ಲರೂ ಒಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಧನ್ಯವಾದಗಳು.